श्रीमद्भगवद्गीते अथ प्रथमोऽध्यायः अर्जुनविषादयोगः। धृतराष्ट्र उवाच धर्मक्षेत्रे कुरुक्षेत्रे समवेतायुयुत्सवः मामका पाण्डवश्चैव किमकुर्वत ಸಂಜಯ। ಮೊದಲನೇ ಅಧ್ಯಾಯವು ಅರ್ಜುನ ವಿಷಾದ ಯೋಗವು. ಧೃತರಾಷ್ಟ್ರನು ಹೇಳಿದನು, ಹೇ ಸಂಜಯನೇ, ಯುದ್ಧ ಸನ್ನದ್ಧರಾದ ಪಾಂಡುಪುತ್ರರು ಹಾಗೂ ನಮ್ಮವರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಏನು ಮಾಡಿದರು? ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮುಬ್ರವೀತ್. ಸಂಜಯನು ಹೇಳಿದನು, ಪಾಂಡವರು ರಚಿಸಿದ ಸೈನ್ಯದ ಯುದ್ಧವ್ಯೂಹವನ್ನು ಕಂಡು ರಾಜ ದುರ್ಯೋಧನನು ತನ್ನ ಗುರುವಿನ ಅಂದರೆ ದ್ರೋಣನ ಬಳಿ ಸಾರಿ ಈ ಮಾತುಗಳನ್ನಾಡಿದನು. ಪಶ್ಚೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತ. ಓ ಗುರುವೇ, ಇಗೋ ನೋಡು, ನಿನ್ನ ಪ್ರಾಜ್ಞ ಶಿಷ್ಯನಾದ ದ್ರುಪದನ ಮಗನು ಸಜ್ಜುಗೊಳಿಸಿರುವ ಪಾಂಡುಪುತ್ರರ ಈ ಪ್ರಬಲ ಸೈನ್ಯವ್ಯೂಹವನ್ನು ಗಮನಿಸು. ಅತ್ರ ಶೂರಾ ಮಹೇಶ್ವಾಸಾಃ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಇಲ್ಲಿ ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮರಾದ ಪ್ರಚಂಡ ಬಿಲ್ಲಾಳುಗಳಾದ ಇರುವರು. ಯುಯುಧಾನ, ವಿರಾಟ ಮತ್ತು ದ್ರುಪದರು 10,000 ಬಿಲ್ಲಾಳುಗಳ ಮೇಲೆ ಇವರು ಪ್ರಭುತ್ವವನ್ನು ನಡೆಸಬಲ್ಲವರು ಆಗಿದ್ದಾರೆ. ಕೇತುಶ್ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ದೃಷ್ಟಕೇತು, ಚೇಕಿತಾನ ಮತ್ತು ಬಲಶಾಲಿಯಾದ ಕಾಶಿರಾಜ, ಪುರುಜಿತ್ ಮತ್ತು ಕುಂತಿಭೋಜ ಮತ್ತು ಮಾನವರಲ್ಲಿ ಶ್ರೇಷ್ಠನಾದ ಶೈಬ್ಯನು. ಯುಧಾಮನ್ಯುಶ್ಚ ವಿಕ್ರಾಂತಃ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಃ. ಪರಾಕ್ರಮಿಯಾದ ಯುಧಾಮನ್ಯು, ಧೀರನಾದ ಉತ್ತಮೌಜಸ್ಸು, ಸುಭದ್ರೆಯ ಮಗ ಅಭಿಮನ್ಯು ಮತ್ತು ದ್ರೌಪದಿಯ ಮಕ್ಕಳು ಇರುವರು. ಇವರೆಲ್ಲರೂ ಅತಿರಥ ಮಹಾರಥರು. ಅಸ್ಮಾಕಂ ತು ವಿಶಿಷ್ಟಾಯೇ ತಾನಿ ಬೋಧದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಾನ್ ಬ್ರಹ್ಮೀಮಿತೆ. ಎಲೈ ಬ್ರಾಹ್ಮಣೋತ್ತಮನೇ, ನಮ್ಮ ಕಡೆ ಪ್ರಖ್ಯಾತರಾಗಿರುವವರ ಹೆಸರನ್ನು ಮತ್ತು ನಮ್ಮ ಸೈನ್ಯದ ಮುಖ್ಯಸ್ಥರನ್ನು ಈಗ ತಿಳಿದುಕೋ. ಅವರುಗಳನ್ನು ನಿನಗೋಸ್ಕರವಾಗಿ ಹೆಸರಿಸುತ್ತೇನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿರ್ಜಯದ್ರಥಃ. ನೀವು ಭೀಷ್ಮರು, ಕರ್ಣ, ಯುದ್ಧದಲ್ಲಿ ಜಯಶೀಲರಾದ ಕೃಪಾಚಾರ್ಯರು, ಅಶ್ವತ್ಥಾಮ, ಸೋಮದತ್ತನ ಮಗ ಜಯದ್ರಥ ಹಾಗೂ ವಿಕರ್ಣನೇ ಮೊದಲಾದವರಿರುವರು. ಅನ್ಯೇ ಚ ಬಹವಃ ಶೂರಃ ಮದರ್ಥೇ ತ್ಯಕ್ತಜೀವಿತಃ ನಾನಾ ಶಸ್ತ್ರಪಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ನನಗೋಸ್ಕರ
ಪ್ರಾಣವನ್ನೂ ನೀಗಲು ನಿರ್ಧರಿಸಿರುವ ಬಗೆ ಬಗೆಯ ಶಸ್ತ್ರಾಸ್ತ್ರಗಳನ್ನು ಆಯುಧಗಳನ್ನು ಹೊಂದಿರುವ ಅನೇಕ ವೀರರು ಯುದ್ಧ ನಿಪುಣರು ಇದ್ದಾರೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ದ್ವಿಧಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಷ್ಮರಿಂದ ರಕ್ಷಿತವಾಗಿರುವ ನಮ್ಮ ಸೈನ್ಯದ ಬಲವು ಕಡಿಮೆಯೇ, ಭೀಮನಿಂದ ರಕ್ಷಿತವಾಗಿರುವ ಅವರ ಸೈನ್ಯವು ಬಲವತ್ತರವಾಗಿದೆ.